ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಸರ್ವಮಂಗಳ ಮಾಂಗಲ್ಯ ಕಥೆಯ 78ನೇ ಅಂದರೆ ಕೊನೆಯ ಸಂಚಿಕೆಯ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕಥೆಯ ಕೊನೆಯ ಎಪಿಸೋಡ್ನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅವಳ ಹಣೆಗೆ ಸಿಂಧೂರ ಇಟ್ಟವನು ಬೆಳ್ಳಿ ಕಾಲುಂಗುರ ತೊಡಿಸಿ ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿದು ಮೊದಲಿಗೆ ತಾಯಿಯ ಆಶೀರ್ವಾದ ಪಡೆದುಕೊಂಡನು. ಆ ಹಿಡಿ ಜೀವಕ್ಕೆ ಮನಸ್ಸು ತುಂಬಿ ಬಂದಿತ್ತು. ಮನಸ್ಪೂರ್ವಕವಾಗಿ ಸೊಸೆ ಮಗನಿಗೆ ಆಶೀರ್ವಾದ ಮಾಡಿದರು ಜಲಜ. ತದನಂತರ ರಾಮ್, ನೀಲ, ಮೇಘ, ಶ್ಯಾಮ್ ಇವರ ಕಾಲಿಗೂ ಬಿದ್ದು ಆಶೀರ್ವಾದ ಪಡೆದುಕೊಂಡರು. ಗೆಳೆಯತನವನನ್ನು ಬಿಗಿದಪ್ಪಿಕೊಂಡನು ಹರೀಶ್. ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ತನಗೊಂದು ಸುಂದರವಾದ ಜೀವನ ಕಟ್ಟಿಕೊಟ್ಟ ಧಾರಿಣಿ ಹಾಗೂ ಪ್ರಣವ್ನನ್ನು ಮರೆಯಲಿಲ್ಲ ಅವಳು. ಅವರಿಬ್ಬರನ್ನು ಗಟ್ಟಿಯಾಗಿ ಬಿಗಿದಪ್ಪಿ ವಿದಾಯ ಹೇಳಿದಳು. ಅದೇಕೋ ಮನೆಯವರೆಲ್ಲರ ಕಣ್ಣುಗಳು ತುಂಬಿ ಬಂದವು. ಕೆಲ ದಿನಗಳ ನಂತರ ಅಂದು ಪ್ರಣವ್ನ ಕನಸಿನ ಕೂಸಾದ ಮ್ಯೂಸಿಕ್ ಸ್ಟುಡಿಯೋದ ಉದ್ಘಾಟನಾ ಸಮಾರಂಭಕ್ಕಾಗಿ ಮನೆಯವರೆಲ್ಲರೂ ಬಂದು ಸೇರಿದ್ದರು. ಅವನ ಆಸೆಯಂತೆ ಮ್ಯೂಸಿಕ್ ಸ್ಟುಡಿಯೋ ನಿರ್ಮಾಣವಾಗಿ ಅದರ ಮೇಲೆ ಸುವರ್ಣ ಅಕ್ಷರಗಳಿಂದ ಭಾರ್ಗವಿ ದೇವಿ ಮ್ಯೂಸಿಕ್ ಸ್ಟುಡಿಯೋ ಎಂದು ದೊಡ್ಡ ಅಕ್ಷರಗಳಿಂದ ಕೆತ್ತಲ್ಪಟ್ಟಿತ್ತು. ಪಾರ್ಥ, ಭ್ರಮ, ತನವ್, ಗಮ್ಯ, ಹರೀಶ್, ರೀಮಾ, ಮೇಘ, ಶ್ಯಾಮ್, ನೀಲರಾಮ್, ಸುಧಾಕರ್, ಶೇಷಣ್ಣ, ಜಲಜ, ಶಾನುಭೋಗರು ಹಾಗೆ ತನ್ನ ಸಂಗೀತದ ಎಲ್ಲೆಡೆ ಹೆಸರುವಾಸಿಯಾಗಿದ್ದ ಪ್ರಣವ್ನ ಕಾರಣದಿಂದ ವಿಶೇಷವಾದ ಗಣ್ಯ ವ್ಯಕ್ತಿಗಳು ಕೂಡ ಬಂದು ಸೇರಿದ್ದರು. ರೀಮಾ, ನೀನೇ ರಿಬ್ಬನ್ ಕಟ್ ಮಾಡು, ಪ್ರಣವ್ ಹೇಳಿದರೆ ಒಂದು ಕ್ಷಣ ತಬ್ಬಿಬ್ಬಾದ ರೀಮಾ, ನಾನ್ಯಾಕೆ ಪ್ರಣವ್, ಧಾರಿಣಿನೇ ಮಾಡಲಿ ಎಂದು ನಯವಾಗಿ ತಳ್ಳಿ ಹಾಕಿದಳು. ಇಲ್ಲ ರೀಮಾ, ಇವತ್ತು ಪ್ರಣವ್ ಏನೇ ಸಾಧನೆ ಮಾಡಿದ್ರು ಅದಕ್ಕೆ ಮುಖ್ಯವಾದ ಕಾರಣ ನೀನೇ. ಇವತ್ತು ಇಲ್ಲಿ ನಿರ್ಮಾಣ ಆಗ್ತಿದೆಯಲ್ಲ ಈ ಮ್ಯೂಸಿಕ್ ಸ್ಟುಡಿಯೋ, ಇದರ ಹಿಂದೆ ಇರೋ ದೊಡ್ಡ ಶಕ್ತಿ ನೀನು. ಈ ಎಲ್ಲ ಕ್ರೆಡಿಟ್ಸ್ ನಿನಗೇನೆ ಸೇರಬೇಕು. ಈ ಕಾರ್ಯಕ್ರಮಕ್ಕೆ ನೀನೇ ಚಾಲ್ತಿ ಕೊಡು, ಆಗಲೇ ಈ ಕಾರ್ಯಕ್ರಮಕ್ಕೆ ಒಂದರ್ಥ ಬರೋದು ಎಂದ ಧಾರಿಣಿ ತಾನೇ ಮುಂದಾಗಿ ರೀಮಾಳ ಕೈಗೆ ಕತ್ತರಿ ಕೊಟ್ಟರೆ ಗಂಡ ಮತ್ತು ಅತ್ತೆಯ ಕಡೆಗೊಮ್ಮೆ ನೋಡಿದಳು ರೀಮಾ. ಅವರಿಬ್ಬರ ಕಡೆಯಿಂದಲೂ ಒಪ್ಪಿಗೆ ಸಿಕ್ಕಾಗ ಖುಷಿಯಿಂದ ತಾನೇ ಕಾರ್ಯಕ್ರಮಕ್ಕೆ ಚಾಲ್ತಿ ಕೊಟ್ಟಳು. ನೆರೆದಿದ್ದ ಎಲ್ಲರೂ ಚಪ್ಪಾಳೆಯ ಸುರಿಮಳೆಯನ್ನು ಸುರಿಸಿದರು. ರಾಮ್, ಶ್ಯಾಮ್, ಮೇಘ, ನೀಲರವರು ಮಗನ ಸಾಧನೆ ಕಂಡು ಖುಷಿಯಿಂದ ಕಣ್ತುಂಬಿಸಿಕೊಂಡರು. ಕಂಗ್ರಾಟ್ಸ್ ಬಾಮೈದ ಎಂದು ಕೈಕುಳುಕಿದನು ತನವ್. ನಗುತ್ತಲೇ ಥ್ಯಾಂಕ್ಸ್ ಬಾಬಾ ಎಂದು ಅವನನ್ನು ಲಘುವಾಗಿ ಅಪ್ಪಿಕೊಂಡನು ಪ್ರಣವ್. ಬ್ರೋ, ಇದೇ ಖುಷಿಗೆ ಏನೂ ಇಲ್ವಾ, ಹೊಟ್ಟೆ ಮುಟ್ಟುತ್ತಾ ಕೇಳಿದನು ಪಾರ್ಥ. ಯಾಕಿಲ್ಲ, ನೀನು ಕೇಳ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ಮನೆಯಿಂದ ಬರುವಾಗಲೇ ಗಮ್ಯ ಹತ್ರ ಸ್ವೀಟ್ಸ್ ತರೋಕೆ ಹೇಳಿದ್ದೆ ಎಂದ ಧಾರಿಣಿ. ಅವಳು ಮೂವರಿಗೂ ಸ್ವೀಟ್ ಹಂಚಿ ಉಳಿದವರಿಗೆ ಹಂಚಲು ಹೋದರೆ ಅವಳನ್ನೇ ನೋಡುತ್ತಾ ಸ್ವೀಟ್ ಬಾಯಿಗೆ ಹಾಕಿದೆ ತನವ್. ನೀನು ನಿಜವಾಗ್ಲೂ ಲಕ್ಕಿ ಬಾಮೈದ, ನೋಡು ಎಂಥ ಚಿನ್ನದಂಥ ಹುಡುಗಿ ಸಿಕ್ಕಿದ್ದಾಳೆ ಅಂತ ಎಂದನು ಪ್ರಣವ್. ಅವನ ಮಾತಿಗೆ ನಸುನಕ್ಕನು ಪ್ರಣವ್. ಇಷ್ಟೆಲ್ಲ ಹೆಲ್ಪ್ ಮಾಡಿರೋ ಅತ್ತಿಗೆಗೆ ನಿನ್ನ ಕಡೆಯಿಂದ ಏನು ಗಿಫ್ಟ್ ಇಲ್ವೇನ ಅಣ್ಣ, ವೇಸ್ಟ್ ಕಣೋ ನೀನು ಎಂದನು ಪಾರ್ಥ. ಅವರ ಮಾತಿಗೆ ನಕ್ಕವನು, ಯಾರು ಹೇಳಿದ್ದು ಇಲ್ಲ ಅಂತ, ಅವಳಿಗೆ ಸರ್ಪ್ರೈಸ್ ಕೊಡೋನಂತ ಸುಮ್ಮನೆ ಇದ್ದೀನಿ ಎಂದನು ಪ್ರಣವ್. ಅವನ ಮಾತು ಉಳಿದವರ ಕಿವಿಗೂ ಬಿದ್ದಿತ್ತು. ಸರ್ಪ್ರೈಸಾ, ಏನು ಸರ್ಪ್ರೈಸು ಅದು ಕೇಳಿದಳು ಗಮ್ಯ. ಹೇಳಿದರೆ ಅದು ಸರ್ಪ್ರೈಸ್ ಅಂತ ಆಗ್ತದ ಗಮ್ಯಕ್ಕ, ಭ್ರಮ ಹೇಳಿದರೆ ಎಲ್ಲರಿಗೂ ನಗು ಬಂದು ಬಿಟ್ಟಿತ್ತು. ಪ್ರಣವ್, ತುಂಬ ಕಾಯಿಸ್ಬೇಡ್ವೋ, ಅದೇನು ಸರ್ಪ್ರೈಸ್ ಅಂತ ಈಗಲೇ ಹೇಳು ಎಂದು ದುಂಬಾಲು ಬಿದ್ದಳು ರೀಮಾ. ಅದು ಹೇಳೋದಲ್ಲ ರೀಮಾ, ತೋರಿಸೋದು ಎಂದನು ಪ್ರಣವ್. ಅದೇನೋ ಮಗನೇ ಹೇಳೋದು ತೋರಿಸೋದು, ಅದೇನು ಅಂತ ಬೇಗ ರಿವೀಲ್ ಮಾಡಬಾರ್ದಾ ಕೇಳಿದಳು ಮೇಘ. ಮೊದಲು ನಿಮ್ಮ ಸೊಸೆನ ಕರ್ಕೊಂಡು ಬನ್ನಿ ಅಮ್ಮ, ಆಮೇಲೆ ಹೇಳೋಣ ಎಂದನು. ಧಾರಿಣಿ, ಒಂದ್ಸಲ ಈ ಕಡೆ ಬಾರಮ್ಮ, ನಿನ್ನ ಗಂಡ ಅದೇನೋ ಸರ್ಪ್ರೈಸ್ ಕೊಡಬೇಕು ಅಂತಿದ್ದಾನೆ ನಿನಗೆ ಎಂದು ಕೂಗು ಹಾಕಿದರು ನೀಲ. ಸ್ವೀಟ್ ಹಂಚುತ್ತಿದ್ದ ಹುಡುಗಿ ಅತ್ತ ಬಂದಳು. ಏನತ್ತೆ, ನಿಮಗೇನೋ ಸರ್ಪ್ರೈಸ್ ಕೊಡಬೇಕಂತಿದ್ದಾಳೆ ಪ್ರಣವ್ ಸರ್. ಅಲ್ಲಿ ತನಕ ಮೌನವಾಗಿದ್ದ ಹರೀಶ್ ತುಟಿ ಬಿರಿದನು. ಅವನ ಮಾತು ಕೇಳಿ ಅವಳ ಹುಬ್ಬುಗಳು ಸಂಕುಚಿಸಿದವು. ಸರ್ಪ್ರೈಸಾ, ಏನು ಸರ್ಪ್ರೈಸ್ ಪ್ರಣವ್ ಗಂಡನತ್ತ ತಿರುಗಿ ಕೇಳಿದಳು. ಜಸ್ಟ್ ಅ ಮಿನಿಟ್ ಎಂದವನು ಅದನ್ನಿಲ್ಲಿ ತಗೊಂಡು ಬನ್ನಿ ಎಂದು ಆದೇಶ ಇಟ್ಟರೆ ಅವರ ಮುಂದೆ ಒಂದು ದೊಡ್ಡ ಬಾಕ್ಸ್ ಬಂದು ಕೂತಿತ್ತು. ಅದನ್ನು ಕಂಡು ಎಲ್ಲರ ಕಣ್ಣುಗಳು ಊರಗಲವಾದವು. ಧಾರಿಣಿ ಅಚ್ಚರಿಯಿಂದ ಗಂಡನತ್ತ ತಿರುಗಿ, ನೀನೇ ಓಪನ್ ಮಾಡು ಎಂದನು. ಕುತೂಹಲದಿಂದಲೇ ಆ ಪೆಟ್ಟಿಗೆಯನ್ನು ತೆರೆದವಳಿಗೆ ಕಂಡಿದ್ದು ತನ್ನ ಜೀವನಾಡಿಯಾಗಿದ್ದ ವೀಣೆ. ಅದು ಕೂಡ ತಾನು ಶಿವಮೊಗ್ಗದಲ್ಲಿದ್ದಾಗ ನುಡಿಸುತ್ತಿದ್ದ ತಾಯಿಯ ವೀಣೆ.
ತೀರಿಕೊಂಡ ತನ್ನ ತಾಯಿಯ ನೆನಪಿಗಾಗಿದ್ದಂತಹ ಅವಳು ಉಪಯೋಗಿಸುತ್ತಿದ್ದ ಹಳೆಯ ವೀಣೆಯದು. ಅದೆಷ್ಟೋ ಬಾರಿ ಅವಳ ಆ ವೀಣೆಯಲ್ಲಿ ತನ್ನ ತಾಯಿಯ ನೆನಪುಗಳು ಇವೆ ಎಂದು ಹೇಳುವುದನ್ನು ಪ್ರಣವ್ ಕೇಳಿಸಿಕೊಂಡಿದ್ದ. ಅದನ್ನೇ ತಲೆಯಲ್ಲಿಟ್ಟು ಅವಳಿಗಾಗಿ ಅಲ್ಲಿಂದ ಅದನ್ನು ತರಿಸಿದ್ದನು. ಅದನ್ನು ಕಂಡೊಡನೆ ಅವಳ ಕಣ್ಣುಗಳು ತುಂಬಿಕೊಂಡವು. ಸುಧಾಕರ್ ಅವರು ಕೂಡ ಕಣ್ಣುಜ್ಜಿಕೊಂಡರು. ಮಡದಿಯ ನೆನಪು ಅವರ ಎದೆಯಲ್ಲಿ ಮನೆ ಮಾಡಿತ್ತು. ನೀನು ಆಗಾಗ ಹೇಳ್ತಿದ್ದೆ ಅಲ್ವಾ, ನಮ್ಮಮ್ಮನ ನೆನಪು ಆ ವೀಣೆಯಲ್ಲಿ ಇದೆ ಅಂತ. ಅದಕ್ಕೋಸ್ಕರ ಅದನ್ನೇ ನಾನು ಗಿಫ್ಟಾಗಿ ನಿಮಗೆ ಕೊಡ್ತಾ ಇದ್ದೀನಿ. ನನ್ನ ಕಡೆಯಿಂದ ಸ್ಮಾಲ್ ಪ್ರೆಸೆಂಟೇಷನ್ ಎಂದನು ಪ್ರಣವ್. ಥ್ಯಾಂಕ್ ಯು ಸೋ ಮಚ್ ಪ್ರಣವ್. ನಾನೇ ಇದನ್ನು ಇಲ್ಲಿಗೆ ತರಿಸ್ಕೋಬೇಕು ಅಂತಿದ್ದೆ. ಇದು ನನ್ನ ಜೊತೆ ಇದ್ದರೆ ಅಮ್ಮನೇ ನನ್ನ ಜೊತೆ ಇದ್ದ ಹಾಗೆ ಭಾಸ ಆಗುತ್ತೆ ನನಗೆ. ನಿಮ್ಮ ಈ ಉಡುಗೊರೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಎಂದವಳು ವೀಣೆಯ ಮೇಲೆ ಆಸ್ಥೆಯಿಂದ ಸವರಿ ತಂತಿಯ ಮೇಲೆ ತನ್ನ ಬೆರಳುಗಳನ್ನು ಆಡಿಸಿದಳು. ಸುಶ್ರಾವ್ಯ ಶ್ರುತಿಯೊಂದು ಹೊರಹೊಮ್ಮಿ ಅಲ್ಲಿ ನೆರೆದಿದ್ದ ಜನರ ಮನಸ್ಸನ್ನು ಮೀಟಿ ಪ್ರಫುಲ್ಲಗೊಳಿಸಿತು. ನನಗೇನು ಗಿಫ್ಟ್ ಇಲ್ವಾ ಕೇಳಿದನು ಪ್ರಣವ್ ಹುಬ್ಬು ಹಾರಿಸಿ. ನಾನೇ ಇದ್ದೀನಲ್ಲ ನಿಮಗೆ, ಮತ್ತೆ ಈ ಗಿಫ್ಟ್ಸ್ ಎಲ್ಲ ಯಾಕೆ? ನಸುನಕ್ಕು ಕಣ್ಣು ಮಿಟುಕಿಸಿ ದಾಡಿನಿ ನುಡಿದರೆ ಅವಳ ಮಾತು ಕೇಳಿ ನಕ್ಕು ಹುಬ್ಬು ಕೆರೆದವನು ಅವಳ ಭುಜ ಬಳಸಿದರೆ ಅವಳ ಮಾತು ಕೇಳಿ ಮನೆಯವರ ಮುಖದಲ್ಲೂ ನಗು ಮೂಡಿತು. ಕೊನೆಗೂ ಬದುಕಿನ ಪಯಣದಲ್ಲಿ 3 ಜನರ ಜೀವನದಲ್ಲೂ ಸರ್ವವು ಮಂಗಳವೇ ಆಗಿತ್ತು. ಶುಭಂ. ಕತೆಗೆ ಪ್ರೋತ್ಸಾಹ ನೀಡಿದ ಎಲ್ಲ ಓದುಗ ಮಿತ್ರರಿಗೂ ಮನದಾಳದ ಧನ್ಯವಾದಗಳು. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಿಮ್ಮ ಅಮೂಲ್ಯವಾದ ಪ್ರತಿಕ್ರಿಯೆಗಾಗಿ ಕಾಯುವೆ. ಆದಷ್ಟು ಬೇಗ ಹೊಸ ಕಥೆಯೊಂದಿಗೆ ಬರುವೆ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಇಂತಿ ನಿಮ್ಮ ಸ್ಮಿತಾ. ಈ ಕಥೆಯ ವಿಶೇಷ ಸಂಚಿಕೆ ಆದಷ್ಟು ಬೇಗ ನಿಮ್ಮ ಮುಂದೆ ಪ್ರಕಟಗೊಳ್ಳಲಿದೆ. ಮುಂಬರುವ ನನ್ನ ಹೊಸ ಕಥೆಯ ಮೇಲೂ ನಿಮ್ಮ ಬೆಂಬಲ ಸದಾ ಇರಲಿ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಬೇಗ ಹೋಗಿ ಮಾಡಿ ಆಯಿತಾ?